ಪ್ರಶ್ನೆ 1. ಪಂಚತಂತ್ರ ಬರೆದವರು ಯಾರು? ಆಪ್ಷನ್ ನಂಬರ್ ಎ ಜಯದೇವ. ಆಪ್ಷನ್ ನಂಬರ್ ಬಿ ಭವಭೂತಿ. ಆಪ್ಷನ್ ನಂಬರ್ ಸಿ ವೇದವ್ಯಾಸ. ಆಪ್ಷನ್ ನಂಬರ್ ಡಿ ವಿಷ್ಣು ಶರ್ಮಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ವಿಷ್ಣು ಶರ್ಮಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮಾ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಅಜಂತ ಗುಹೆಗಳು ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ್. ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ. ಆಪ್ಷನ್ ನಂಬರ್ ಸಿ ಬಿಹಾರ್. ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಹಾರಾಷ್ಟ್ರದಲ್ಲಿ ಅಜಂತ ಗುಹೆಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 3. ಹರಪ್ಪ ಜನರು ಮುಖ್ಯವಾಗಿ ಏನನ್ನು ಪೂಜಿಸುತ್ತಿದ್ದರು? ಆಪ್ಷನ್ ನಂಬರ್ ಎ ಪಶುಪತಿ. ಆಪ್ಷನ್ ನಂಬರ್ ಬಿ ಸೂರ್ಯ. ಆಪ್ಷನ್ ನಂಬರ್ ಸಿ ಬ್ರಹ್ಮ. ಆಪ್ಷನ್ ನಂಬರ್ ಡಿ ವಿಷ್ಣು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪಶುಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಹರಪ್ಪ ಜನರು ಪಶುಪತಿಯನ್ನು ಪೂಜಿಸುತ್ತಿದ್ದರು ಫ್ರೆಂಡ್ಸ್. ಪ್ರಶ್ನೆ 4. ಈ ಕೆಳಗಿನವರಲ್ಲಿ ಯಾರು ಕೀರ್ತಿ ಸ್ತಂಭವನ್ನು ನಿರ್ಮಿಸಿದ್ದಾರೆ? ಆಪ್ಷನ್ ನಂಬರ್ ಎ ರಾಣಾ ಸಂಗ್. ಆಪ್ಷನ್ ನಂಬರ್ ಬಿ ವಿಜಯಕೀರ್ತಿ. ಆಪ್ಷನ್ ನಂಬರ್ ಸಿ ರಾಣಾ ಕುಂಭ್. ಆಪ್ಷನ್ ನಂಬರ್ ಡಿ ಮಹಮೂದ್ ಖಿಲ್ಜಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಾಣಾ ಕುಂಭ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೀರ್ತಿ ಸ್ತಂಭವನ್ನು ರಾಣಾ ಕುಂಭನು ನಿರ್ಮಿಸ್ತಾನೆ ಫ್ರೆಂಡ್ಸ್. ಪ್ರಶ್ನೆ 5. ಗಾಯತ್ರಿ ಮಂತ್ರದ ಮೊದಲ ಉಲ್ಲೇಖ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಋಗ್ವೇದ. ಆಪ್ಷನ್ ನಂಬರ್ ಬಿ ಅಥರ್ವವೇದದಲ್ಲಿ. ಆಪ್ಷನ್ ನಂಬರ್ ಸಿ ಉಪನಿಷತ್ತಿನಲ್ಲಿ. ಆಪ್ಷನ್ ನಂಬರ್ ಡಿ ಪುರಾಣಗಳಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಋಗ್ವೇದದಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಗಾಯತ್ರಿ ಮಂತ್ರವು ಮೊದಲ ಉಲ್ಲೇಖ ಬಂದ್ಬಿಟ್ಟು ಇದು ಋಗ್ವೇದದಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 6. ಬುಲಂದ್ ದರ್ವಾಜ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಶೇರ್ ಶಾ. ಆಪ್ಷನ್ ನಂಬರ್ ಬಿ ಬಾಬರ್. ಆಪ್ಷನ್ ನಂಬರ್ ಸಿ ಅಕ್ಬರ್. ಆಪ್ಷನ್ ನಂಬರ್ ಡಿ ಜಹಾಂಗೀರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಕ್ಬರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬುಲಂದ್ ದರ್ವಾಜ ಇದು ಅಕ್ಬರ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 7. ಹೀರಾಗುಡ್ ಅಣೆಕಟ್ಟನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ್. ಆಪ್ಷನ್ ನಂಬರ್ ಬಿ ಒರಿಸ್ಸಾ. ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ್. ಆಪ್ಷನ್ ನಂಬರ್ ಡಿ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಒರಿಸ್ಸಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀರಾಕುಡ್ ಅಣೆಕಟ್ಟನ್ನು ಒರಿಸ್ಸಾದಲ್ಲಿ ನಿರ್ಮಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 8. ಜಾದೂಗೂಡ ಯುರೇನಿಯಂಗೆ ಭಾರತದಲ್ಲಿ ಪ್ರಸಿದ್ಧವಾಗಿದೆ. ಜಾದೂಗೂಡ ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಮಧ್ಯಪ್ರದೇಶ್. ಆಪ್ಷನ್ ನಂಬರ್ ಬಿ ಪಶ್ಚಿಮ ಬಂಗಾಳ. ಆಪ್ಷನ್ ನಂಬರ್ ಸಿ ಒರಿಸ್ಸಾ. ಆಪ್ಷನ್ ನಂಬರ್ ಡಿ ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಜಾರ್ಖಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಜಾದೂಗೂಡ ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9. 3 ಭಾರತೀಯ ಸೇನಾ ಸೇವೆಗಳ ಸುಪ್ರೀಂ ಕಮಾಂಡರ್ ಯಾರು? ಆಪ್ಷನ್ ನಂಬರ್ ಎ ಪ್ರಧಾನಮಂತ್ರಿಗಳು. ಆಪ್ಷನ್ ನಂಬರ್ ಬಿ ರಾಷ್ಟ್ರಪತಿ. ಆಪ್ಷನ್ ನಂಬರ್ ಸಿ ಸೇನಾ ಸಿಬ್ಬಂದಿ. ಆಪ್ಷನ್ ನಂಬರ್ ಡಿ ಮುಖ್ಯಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಷ್ಟ್ರಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್. 3 ಭಾರತೀಯ ಸೇನಾ ಸೇವೆಗಳ ಸುಪ್ರೀಂ ಕಮಾಂಡರ್ ಯಾರಪ್ಪ ಅಂತಂದರೆ ರಾಷ್ಟ್ರಪತಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 10.
ಭಾರತೀಯ ಸಂವಿಧಾನವನ್ನು ಯಾವಾಗ ಅಳವಡಿಸಲಾಯಿತು? ಆಪ್ಷನ್ ನಂಬರ್ ಎ ನವೆಂಬರ್ 26, 1949ರಂದು. ಆಪ್ಷನ್ ನಂಬರ್ ಬಿ ಜನವರಿ 26, 1952ರಂದು. ಆಪ್ಷನ್ ನಂಬರ್ ಸಿ ನವೆಂಬರ್ 26, 1948ರಂದು. ಆಪ್ಷನ್ ನಂಬರ್ ಡಿ ಆಗಸ್ಟ್ 15, 1947ರಂದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ನವೆಂಬರ್ 26, 1949 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಭಾರತದ ರಾಷ್ಟ್ರಪತಿಯಾಗಲು ಅರ್ಹರಾಗಲು ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ನಂಬರ್ ಎ 25 ವರ್ಷ. ಆಪ್ಷನ್ ನಂಬರ್ ಬಿ 30 ವರ್ಷಗಳು. ಆಪ್ಷನ್ ನಂಬರ್ ಸಿ 40 ವರ್ಷಗಳು. ಆಪ್ಷನ್ ನಂಬರ್ ಡಿ 35 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 35 ವರ್ಷಗಳು ಅಂತ ಹೇಳ್ಬೋದು ಫ್ರೆಂಡ್ಸು. ರಾಷ್ಟ್ರಪತಿಯಾಗಲು ಬೇಕಾಗುವ ಕನಿಷ್ಠ ವಯಸ್ಸು ಬಂದ್ಬಿಟ್ಟು 35 ವರ್ಷಗಳು ಫ್ರೆಂಡ್ಸ್. ಪ್ರಶ್ನೆ 12. ಸಂವಿಧಾನದ ಯಾವ ಲೇಖನಗಳಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಒದಗಿಸಲಾಗಿದೆ? ಆಪ್ಷನ್ ನಂಬರ್ ಎ ಲೇಖನ 33ರಿಂದ 48. ಆಪ್ಷನ್ ನಂಬರ್ ಬಿ ಲೇಖನ 36ರಿಂದ 51. ಆಪ್ಷನ್ ನಂಬರ್ ಸಿ ಲೇಖನಗಳು 39ರಿಂದ 54. ಆಪ್ಷನ್ ನಂಬರ್ ಡಿ ಲೇಖನ 41ರಿಂದ 56. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲೇಖನ 36ರಿಂದ 51 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಹೋಮ್ ರೂಲ್ ಲೀಗ್ ಆಂದೋಲನವನ್ನು ಯಾರಿಂದ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ ಆನಿ ಬೆಸೆಂಟ್. ಆಪ್ಷನ್ ನಂಬರ್ ಬಿ ಸರೋಜಿನಿ ನಾಯ್ಡು. ಆಪ್ಷನ್ ನಂಬರ್ ಸಿ ಮಹಾತ್ಮ ಗಾಂಧೀಜಿ. ಆಪ್ಷನ್ ನಂಬರ್ ಡಿ ಬಾಲಗಂಗಾಧರ್ ತಿಲಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಆನಿ ಬೆಸೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೋಮ್ ರೂಲ್ ಆಂದೋಲನವನ್ನು ಆನಿ ಬೆಸೆಂಟ್ರಿಂದ ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 14. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ವೈಸರಾಯ ಯಾರಾಗಿದ್ದರು? ಆಪ್ಷನ್ ನಂಬರ್ ಎ ಲಾರ್ಡ್ ವೇವೆಲ್. ಆಪ್ಷನ್ ನಂಬರ್ ಬಿ ಲಾರ್ಡ್ ಹ್ಯಾಲಿಫ್ಯಾಕ್ಸ್. ಆಪ್ಷನ್ ನಂಬರ್ ಸಿ ಲಾರ್ಡ್ ಲಿನ್ಲಿತ್ಗೋ. ಆಪ್ಷನ್ ನಂಬರ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಯಾವ ವೈಸರಾಯ ಬಂದ್ಬಿಟ್ಟು ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿದ್ರು ಫ್ರೆಂಡ್ಸ್. ಪ್ರಶ್ನೆ 15. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ ಕೋಲ್ಕತ್ತಾ. ಆಪ್ಷನ್ ನಂಬರ್ ಬಿ ಮುಂಬೈ. ಆಪ್ಷನ್ ನಂಬರ್ ಸಿ ಚೆನ್ನೈ. ಆಪ್ಷನ್ ನಂಬರ್ ಡಿ ಲಾಹೋರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮುಂಬೈ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾಂಗ್ರೆಸ್ನ ಮೊದಲ ಅಧಿವೇಶನ ಬಂದ್ಬಿಟ್ಟು ಮುಂಬೈನಲ್ಲಿ ನಡೀತೈತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.